ಮೈಸೂರು ಸ್ಯಾಂಡಲ್ ಸೋಪ್ ವಿಚಾರ ಕುರಿತಂತೆ ರಮ್ಯಾ ಅವರು ತೆರಿಗೆಯನ್ನ ಪೋಲ್ ಮಾಡ್ತಾ ಇದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರದ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋ ಕಾರಣದಿಂದ ಬಾಲಿವುಡ್ ನಟಿಯನ್ನ ನಮ್ಮ ಸರ್ಕಾರ ರಾಯಭಾರಿಯಾಗಿ ಮಾಡ್ಕೊಂಡಿದೆ. 198 ದೇಶದಲ್ಲೂ ಇದನ್ನ ಗ್ಲೋಬಲ್ ಮಾರ್ಕೆಟ್ ಮಾಡಬೇಕು, ಈ ಮಾರ್ಕೆಟ್ ಅನ್ನ ಜಾಸ್ತಿ ಮಾಡಬೇಕು ಅಂತ. ಅದನ್ನ ಬಿಟ್ಟು ಬೇರೆ ಯಾವ ಉದ್ದೇಶ ನಮ್ಮ ಸರ್ಕಾರದ ನಮ್ಮ ಮಿನಿಸ್ಟರ್ ಮುಂದೆ ಇಲ್ಲ. ತಮನ್ನಾ ಇಸ್ ದ ಗ್ಲೋಬಲ್ ಆಕ್ಟರ್. ಅವ್ರ ರೀಚ್ ಬಹಳ ಜಾಸ್ತಿ ಇದೆ ಅನ್ನೋ ಏಕೈಕ ಕಾರಣಕ್ಕೆ ಮಾಡಿದೀವಿ. ಅದರಲ್ಲಿ ತೆರಿಗೆ ಪೋಲಾಗ್ಲಿ ಮತ್ತೊಂದಾಗ್ಲಿ ಎಲ್ಲ 6 ಕೋಟಿ ಕೊಟ್ಟು 6,000 ಕೋಟಿ ಹೊಡಿಬೇಕು ಅನ್ನೋದು ನಮ್ಮ ವ್ಯಾಪಾರದ ಉದ್ದೇಶ. ಅದ್ರ ಬಗ್ಗೆ ನಾನು ಏನ್ ಕಮೆಂಟ್ಸ್ ಮಾಡಲ್ಲ. ಅವ್ರವ್ರ ವ್ಯಾಪ್ತಿಗೆ ತಕ್ಕನಾಗಿ ಮಾರ್ಕೆಟ್ ಇದೆ. ಒಬ್ರಿಗೆ 10 ಜನ ಫಾಲೋವರ್ಸ್ ಇರ್ಬೋದು, ಕೆಲವ್ರಿಗೆ 6 ಕೋಟಿ ಜನ ಫಾಲೋವರ್ಸ್ ಇರ್ಬೋದು, ಕೆಲವ್ರಿಗೆ 600 ಮಿಲಿಯನ್ ಫಾಲೋವರ್ಸ್ ಇರ್ಬೋದು. ನಾವು ನಮ್ಮ ಮಾರ್ಕೆಟ್ ಅನ್ನ ಜಾಸ್ತಿ ಮಾಡ್ಬೇಕನ್ನೋದಷ್ಟೇ ನಮ್ಮ ಉದ್ದೇಶ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.